ಮೊನ್ನೆ ನಡೆದಂಥ ನೀಟ್ ಪರೀಕ್ಷೆ ಮೇ 3ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕಾರಣ ಏನು ಅಂತಂದರೆ, ಗೆಸ್ ಪ್ರಶ್ನೆ ಪತ್ರಿಕೆನ ಬಿಡುಗಡೆ ಮಾಡಿದ್ದಾರೆ. ಸುಮಾರು ದಿನಗಳಿಗೆ ಮುಂಚೆನೇ, ಎಕ್ಸಾಮ್ ನಡೆಯೋದಕ್ಕಿಂತಲೂ ಮುಂಚಿತವಾಗಿಯೇ ಗೆಸ್ ಪ್ರಶ್ನೆ ಪತ್ರಿಕೆ ಸುಮಾರು 400 ಪ್ರಶ್ನೆಗಳಿರುವಂಥ ಪತ್ರಿಕೆನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಅಂತ ಹೇಳಿ ಇವತ್ತು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಏನು 22-23 ಲಕ್ಷ ಜನ ತಮ್ಮ ಭವಿಷ್ಯ ಕಟ್ಕೋಬೇಕು ಅಂತ ಇದ್ದರೂ ಅವ್ರಿಗೆ ನಿರಾಶೆಯನ್ನು ತಂದಿದೆ. ಕೇಂದ್ರ ಸರ್ಕಾರ ಒಂದು ಪರೀಕ್ಷೆ ನಡೆಸೋಕ್ಕೆ ಯೋಗ್ಯತೆ ಇಲ್ಲದೆ ಹೋಯ್ತಾ. ಆಮೇಲೆ ಮೇಲಾಗಿ ಹಿಂದೆ ನಮ್ಮ ರಾಜ್ಯದಲ್ಲಿ CET ಪದ್ಧತಿ ಇತ್ತು. CETಲೇ ಮೆಡಿಕಲ್ ಸೀಟ್ಗಳಿಗೂ ಅಲಾಟ್ಮೆಂಟ್ ಆಗ್ತಾ ಇತ್ತು. ನಮ್ಮ ರಾಜ್ಯದಲ್ಲಿರೋಂಥ ಇನ್ಫ್ರಾಸ್ಟ್ರಕ್ಚರು, ಮೆಡಿಕಲ್ ಕಾಲೇಜುಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಲಭ್ಯ ಇಲ್ಲ. ಈ ನೀಟ್ ಅನ್ನುವಂಥ ಒಂದು ಗುಮ್ಮನ ತಂದು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನಮ್ಮ ಮೇಲೆ ಹೇರಿದ್ದಾರೆ ಕೇಂದ್ರ ಸರ್ಕಾರದವರು. ಕರ್ನಾಟಕದ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಇವತ್ತು ಡಾಕ್ಟರ್ಸ್ ಆಗೋದಕ್ಕೆ. ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ವಿನಾಕಾರಣ ಇವರ ಒಂದು ದಾಹದಿಂದ. ಉತ್ತರ ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಉತ್ತರ ಭಾರತೀಯರು, ಪೂರ್ವ ಭಾರತೀಯರು ಬಂದು ನೀಟಲ್ಲಿ ಎಕ್ಸಾಮ್ಗಳು ಬರ್ಕೊಂಡು ಅವರು ಸೀಟುಗಳನ್ನು ನಮಗೆ ಸಿಗಬೇಕಾಗಿರೋಂಥ ಕರ್ನಾಟಕದ ಮಕ್ಕಳಿಗೆ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಿಗಬೇಕಾಗಿರೋಂಥ ಸೀಟುಗಳನ್ನು ಉತ್ತರ ಭಾರತಕ್ಕೆ ಹಂಚ್ತಾ ಇದ್ದಾರೆ. ಉತ್ತರ ಭಾರತದವ್ರ ಮೇಲಿರೋಂಥ ಪ್ರೀತಿ ಬೇರೆ ಭಾಗದ ರಾಜ್ಯಗಳಿಗೆ BJP ಸರ್ಕಾರಕ್ಕೆ ಇಲ್ಲ. ಈ BJP ಸರ್ಕಾರಕ್ಕೆ ಒಂದು ಎಕ್ಸಾಮ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. NTA ಹೇಳುತ್ತೆ ಏನೋ ಮಿಸ್ ಆಗೋಗ್ಬಿಟ್ಟಿದೆ ಅಂತ. ಪ್ರತಿ ವರ್ಷ ಹೀಗೆ ಮಾಡ್ತಾ ಇದ್ದರೆ ಅವ್ರ ಭವಿಷ್ಯ ಏನಾಗಬೇಕು? ನಾವೇನು ಚಪ್ಪಾಳೆ ಹೊಡಿಬೇಕಾ? ನೀವು ಹೇಳ್ದಂಗೆ ಚಪ್ಪಾಳೆ ಹೊಡೆದ್ವಿ, ದೀಪ ಹಚ್ಚಿದ್ವಿ, ತಟ್ಟೆ ಬಾರಿಸಿದ್ವಿ. ನೀವು ಹೇಳ್ಕೊಡೋದು ಮೋದಿಯವರೇ? ನೀವು ದಯವಿಟ್ಟು ಮೊದಲು ಹೆಂಗಿತ್ತು ಹಂಗೆ ಆಯಾ ರಾಜ್ಯಗಳಿಗೆ ಕೊಡಿ. ಆಯಾ ರಾಜ್ಯಗಳಿಗೆ ಆದ್ಯತೆ ಸಿಗಲಿ. ಆಯಾ ರಾಜ್ಯದ ಮಕ್ಕಳು ಹೆಚ್ಚಿನ ಮಟ್ಟಕ್ಕೆ ಡಾಕ್ಟರ್ಗಳಾಗಲಿ, ಆಯಾ ರಾಜ್ಯದಲ್ಲಿ ಸೇವೆ ಮಾಡಲಿ. ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದರೆ ರಷ್ಯಾಗೆ ಹೋಗ್ತಾರೆ, ಉಕ್ರೇನ್ಗೆ ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ ಸಾಲ ಮಾಡಿ ಅಲ್ಲಿ ಸಮಸ್ಯೆಗಳಲ್ಲಿ ಸಿಗಾಕ್ಕೋತಾ ಇದ್ದಾರೆ. ಮತ್ತೆ ಇಲ್ಲಿಗೆ ಬಂದರೆ ನೀವು ಕೆಲಸ ಮಾಡಿ ಅಂತೀರಿ. 1 ವರ್ಷ ನೀವು 2 ವರ್ಷ ಕೆಲಸ ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳ ಕೊರತೆ ಇದೆ. ನಾರ್ತ್ ಇಂಡಿಯಾದಿಂದ ಬಂದಂಥ ಪಾಸ್ ಆದವರು ಇಲ್ಲಿ ಪಾಸ್ ಆಗ್ತಾರೆ, ಅವ್ರ ರಾಜ್ಯಗಳಿಗೆ ಹೋಗ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಡಾಕ್ಟರ್ಗಳ ಕೊರತೆ ಇದೆ. ದಯವಿಟ್ಟು ತಾವು ಇದನ್ನು ಗಮನದಲ್ಲಿರಿಸ್ಕೊಂಡು ರಾಜ್ಯಗಳಿಗೆ ಬಿಡಿ. ಇದು ರಾಜ್ಯ ಪಟ್ಟಿಗಳಲ್ಲಿ ಬರುತ್ತೆ ಮೆಡಿಕಲ್ ಕಾಲೇಜುಗಳು. ನೀವು ಏನು ಸಹಾಯ ಮಾಡಬೇಕು ಅದನ್ನು ಮಾಡಿ. ರಾಜ್ಯಗಳಿಗೆ ಬಿಟ್ಟರೆ ಆಯಾ ರಾಜ್ಯಕ್ಕೆ ಪ್ರಾತಿನಿಧ್ಯ ದೊರಕಿ ಒಳ್ಳೆ ಸೇವೆ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್. ನಾನು ಹೇಳೋದು ನೀಟೇ ಬೇಡ. ಆಯಾ ರಾಜ್ಯಗಳು ಎಕ್ಸಾಮ್ಗಳು ಮಾಡ್ತಾರೆ, SLC ಮಾಡ್ತಾರೆ, PUCಗಳು ಮಾಡ್ತಾರೆ, ಡಿಗ್ರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಆರೋಪಗಳಿಲ್ಲ. ಯಾಕೆಂದರೆ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ NTA ಅವ್ರ ಕೈಲಿ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಅವ್ರದ್ದು ಉದ್ದೇಶ ನೋಡಿದ್ರೆ ಸಫಲ ಆಗ್ತಾ ಇಲ್ಲ. ಪ್ರತಿ ವರ್ಷ, ಹೋದ ವರ್ಷವೂ ಸಮಸ್ಯೆ ಆಗಿತ್ತು, ಅದಕ್ಕೆ ಮುಂಚೆನೂ ಸಮಸ್ಯೆ ಆಗಿತ್ತು. ಇದನ್ನು ಮಾಡೋದಾದರೆ ಯಾಕೆ ಬೇಕು? ರಾಜ್ಯಗಳಿಗೆ ಕೊಡಿ, ರಾಜ್ಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಲಿ. ರಾಜ್ಯದ ಮಕ್ಕಳು ಡಾಕ್ಟರ್ಗಳಾಗಲಿ, ಆಯಾ ರಾಜ್ಯದವ್ರು ಅಲ್ಲಲ್ಲಿ ಡಾಕ್ಟರ್ ಆಗಲಿ. ಈಗ ನೀವು ತಮಿಳ್ನಾಡವರು ಹೋದರೆ ನಿಮಗೆ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳು ಅಷ್ಟೇ ಸಿಗುತ್ತೆ, ಮೆಡಿಕಲ್ ಕಾಲೇಜುಗಳು ಅಷ್ಟೇ ಸಿಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಜಾಸ್ತಿ ಮೆಡಿಕಲ್ ಕಾಲೇಜಸ್ಸು ನಮ್ಮ ನೆಲ, ನಮ್ಮ ಜಲ, ನಮ್ಮ ಇನ್ಫ್ರಾಸ್ಟ್ರಕ್ಚರು ಎಲ್ಲನೂ ದಾರೆ ಎರಿತಾ ಇದ್ದೀವಿ. ನಾವೇನಿಲ್ಲಿ ದಾರೆ ಎರಿಯಕ್ಕೆ ಕೂತ್ಕೊಂಡಿದ್ದೀರಾ ಎಲ್ರಿಗೂ ಎಲ್ಲ ವಿಚಾರಗಳಲ್ಲಿ? ಹಾಗಾಗಿ ನಮ್ಮ ರಾಜ್ಯದ ಜನಕ್ಕೆ ಆದ್ಯತೆ ಸಿಗಬೇಕು ಅಂತಂದರೆ ನೀಟ್ ಕ್ಯಾನ್ಸಲ್ ಆಗಬೇಕು. ಆಮೇಲೆ ಪಾರದರ್ಶಕ ಇರಬೇಕು ಅಂತ ಅಂದರೆ ಕರ್ನಾಟಕ ರಾಜ್ಯದ ತೆಕ್ಕೆಗೆ ನಮ್ಮ ರಾಜ್ಯದ ಪರೀಕ್ಷೆ ಏಜೆನ್ಸಿಗೆ ಸಿಕ್ಕಿದ್ರೆ ಪ್ರಾಮಾಣಿಕವಾಗಿ ಮಾಡ್ತಾರೆ, ಪ್ರಾಮಾಣಿಕವಾಗಿ ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಸರ್.